ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಹುಶಃ ಇವತ್ತು ಆಹಾರದಲ್ಲಿ ನಾರಿನಂಶ ಇಲ್ಲದೇನೆ ಮತ್ತು ಕೆಲವರು ಕುಳಿತುಕೊಂಡು ಕೆಲಸ ಮಾಡೋದ್ರಿಂದ ಮತ್ತು ರಸ್ತೆ ಬದಿಯ ಆಹಾರ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ ಮತ್ತು ಮಾಂಸಾಹಾರದ ಸೇವನೆಯಿಂದ ಮತ್ತು ನಮಗೆ ಏನು ಈಗ ದೇಶಿ ಗೋವಿನಿಂದ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡದೇ ಇರೋದರಿಂದ ಏನಾಗ್ತಾಯಿದೆ ಅಂದರೆ ಸಾಕಷ್ಟು ಜನರಲ್ಲಿ ಗುದಗತ ಸಮಸ್ಯೆಗಳಾದಂಥ ಮೂಲವ್ಯಾಧಿ ಆಗಿರ್ಬೋದು, ಭಗಂಧರ ಆಗಿರ್ಬೋದು, ಅಥವಾ ಪಿಷಾರ್ ಅಂತ ಹೇಳ್ತಾರೆ ನೋಡಿ, ಗುದ ಭ್ರಂಶ ಮತ್ತು ಈ ಆಸನದಲ್ಲಿ ಬಿರುಕು, ಈ ಥರದ್ದು ಸಾಕಷ್ಟು ಕಾಯಿಲೆಗಳು ಇವತ್ತು ಸಾಕಷ್ಟು ಜನರಿಗೆ ಕಾಡ್ತಾ ಇದ್ದಾವೆ. ಬಹುಶಃ ಇದು ಮಹಿಳೆಯರಲ್ಲಿ ಏನಾರು ಆದರೆ ಸುಮಾರು ಜನ ಇದನ್ನ ಮುಜುಗರಕ್ಕೊಳಗಾಗಿ ಇದನ್ನ ಬೇರೆಯವ್ರ ಮುಂದೆ ಹೇಳ್ಕೊಳ್ಳೋಕ್ಕೇ ಹಿಂಜರಿತಾರೆ. ಸೊ ಅಂಥವ್ರು ಹಳ್ಳಿಗಾಡು ಪ್ರದೇಶಗಳಲ್ಲಿ ಸಿಗ್ತಕ್ಕಂತಹ ನ್ಯಾಚುರಲ್ ಆಗಿ ಅಂದರೆ ಪ್ರಕೃತಿದತ್ತವಾಗಿ ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಇರತಕ್ಕಂಥ ಕೆಲವು ವನಸ್ಪತಿಗಳು ನಮಗೆ ವರದಾನವಾಗಿ ಭಗವಂತ ನಮಗೆ ಕೊಟ್ಬಿಟ್ಟಿದ್ದಾನೆ. ನೋಡಿ, ಇಲ್ಲಿದೆ ಆ ಒಂದು ಪೈಲ್ಸ್ ಕಾಯಿಲೆಗೆ ಬಳಸ್ತಕ್ಕಂಥ ಒಂದು ವನಸ್ಪತಿ. ಬಹುಶಃ ತಾವು ಗೊತ್ತಿರ್ತೀರ, ಉತ್ತರಾಣಿ ಸರ್ವರೋಗ ನಿವಾರಣೆ ಅನ್ನುವಂಥ ಒಂದು ಪದನ ನಮ್ಮಲ್ಲಿ ಬಳಸ್ತಾರೆ. ಸೊ ಇದು ಎದುರು ಉತ್ತರಾಣಿ ಅಂತೇಳಿ ಕರೀತಾರೆ. ಸೊ ಉತ್ತರಾಣಿಯಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಬಗೆಗಳಿರ್ತವೆ. ಈಗ ನಮಗೆ ಕೆಲವು ಬಿಳಿದು ಉತ್ತರಾಣಿ ಅಂತ ಕರಿತೇವೆ, ಮತ್ತು ಇನ್ನು ಕೆಲವು ಕೆಂಪು ಉತ್ತರಾಣಿ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ನೀಲಿ ಉತ್ತರಾಣಿ ಅಂತಾರೆ. ಸೊ ಇದಕ್ಕೆ ನೋಡಿ, ನೀಲಿ ಬಣ್ಣದ ಹೂಗಳಿರ್ತವೆ ಈ ರೀತಿ. ಸೊ ಗಿಡ ನೋಡ್ಕೊಳ್ಳಿ, ಎಷ್ಟು ಹುಲ್ಸಾಗಿ ಬೆಳೀತಿದೆ ಅಂದರೆ ಒಬ್ಬರಿಗೆ ಒಂದು ಪೈಲ್ಸ್ ಕಾಯಿಲೆ ಕ್ಯೂರ್ ಮಾಡೋಕ್ಕೆ ಇದೊಂದು ಗಿಡನೇ ಸಾಕು, ಅಷ್ಟು ಅದ್ಭುತವಾಗಿ ಪ್ರಕೃತಿ ನಮಗೆ ಕೊಟ್ಟಿದೆ. ಸೊ ಇದನ್ನೇನು ಮಾಡಬೇಕು ಅಂದರೆ ಸುಮಾರು ಒಂದು 10-15 ಎಲೆಗಳನ್ನು ತಗೋಬೇಕು. ಸೊ ಇಲ್ಲಿ ನೋಡಿ, ಈ ಥರ ನಾವು 10-15 ಎಲೆಗಳನ್ನು ಬಿಡಿಸ್ಕೋಬೇಕು. ಸೊ ಬಿಡಿಸ್ಕೊಂಡು ಏನು ಮಾಡಬೇಕಂದ್ರೆ, ಬಹುಶಃ ತಮಗೆ ಗೊತ್ತಿರುತ್ತೆ, ಈ ಅಮೃತ ಬಳ್ಳಿ ಅಂತ ನಿಮಗೆ ಸಿಗುತ್ತೆ. ಅಮೃತ ಬಳ್ಳಿದು ಒಂದು 8-10 ಎಲೆಗಳನ್ನು, ಅಮೃತ ಬಳ್ಳಿ ಎಲೆಗಳನ್ನು ಮತ್ತು ಈ ಉತ್ತರಾಣಿ ಎಲೆಗಳನ್ನು, ಅದರ ಜೊತೆಗೆ ಬಿಲ್ಪತ್ರೆ ಎಲೆಗಳನ್ನು ಸಿಕ್ಕರೆ ಹಾಕಿದ್ರೆ ತುಂಬ ಒಳ್ಳೆಯದು. ಅದರ ಜೊತೆಗೆ ನಿಮಗೆ ಈ ಸ್ವಲ್ಪ ಶುಂಠಿ, ಸ್ವಲ್ಪ ಮೆಣಸು ಮತ್ತು ಹಿಪ್ಪಲಿ ಅಂತ ಸಿಗುತ್ತೆ ನಿಮಗೆ ಗಂದಿಗೆ ಅಂಗಡಿಯಲ್ಲಿ. ಶುಂಠಿ, ಹಿಪ್ಪಲಿ, ಮೆಣಸು, ಉತ್ತರಾಣಿ ಸೊಪ್ಪು ಮತ್ತು ಸಿಕ್ಕರೆ ನಿಮಗೆ ಬಿಲ್ಪತ್ರೆ ಸೊಪ್ಪು, ಇಷ್ಟನ್ನು ಹಾಕಿ, ಅಮೃತ ಬಳ್ಳಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಅರಿಬೇಕಿಲ್ಲ. ಸೊ ಅರ್ದು ಏನು ಮಾಡಬೇಕು ಅಂತಂದರೆ, ನಿಮಗೆ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು ಈ ಥರ ಒಂದು ಉಂಡೆ ಆಗುತ್ತೆ. ನಿಮಗೆ ಒಂದು ಚಿಕ್ಕದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಎಷ್ಟಾಗುತ್ತೆ ಇದೆಲ್ಲ ಸೇರಿ ಅರ್ದ್ಬಿಟ್ಟು ಏನು ಮಾಡಬೇಕಂದ್ರೆ, ಅದನ್ನ ಒಂದು ಮಜ್ಜಿಗೆಗೆ ಹಾಕಬೇಕು. ಅದನ್ನ ಒಂದು ನಾಟಿ ಹಸುವಿನ ಮಜ್ಜಿಗೆ ಸಿಕ್ಕರೆ ನಿಮಗೆ ಒಂದು 200 ml 300 ml ಮಜ್ಜಿಗೆಗೆ ಹಾಕಿ ಚೆನ್ನಾಗಿ ಕದಡಿ ಬಿಡಬೇಕು. ಅದನ್ನ ಕದಡಿ ಆ ಮಜ್ಜಿಗೆಯಲ್ಲಿ ಔಷಧಿ ಗುಣಗಳೆಲ್ಲ ಟ್ರಾನ್ಸ್ಫರ್ ಆದಮೇಲೆ ಆ ಮಜ್ಜಿಗೆನ ಸೋಸ್ಕೊಂಡು ಅದಕ್ಕೆ ಈ ಗಂದಿಗೆ ಅಂಗಡಿಗಳಲ್ಲಿ ಕಪ್ಪು ಉಪ್ಪು ಅಂತ ಸಿಗುತ್ತೆ ನಿಮಗೆ, ಪಾನಿ ಉಪ್ಪು ಅಂತ ಹೇಳ್ತಾರೆ. ಸೊ ಈ ಪಾನಿ ಉಪ್ಪನ್ನು ಆ ಮಜ್ಜಿಗೆಗೆ ಹಾಕಿ ನಿತ್ಯ ಬೆಳಿಗ್ಗೆ ಒಂದು 6 ಗಂಟೆ ಟೈಮಲ್ಲಿ ಕುಡಿತಾ ಬಂದರೆ ಸುಮಾರು ಒಂದು 3-4 ದಿನದಲ್ಲೇ ನಿಮಗೆ ಆ ಗುದಗತ ಸಮಸ್ಯೆ ಏನಿರುತ್ತಲ್ಲ, ಉರಿ ಇರ್ಬೋದು, ಅಥವಾ ಅಲ್ಲಿ ನಿಮಗೆ ಮಲ ವಿಸರ್ಜನೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುವಂಥದ್ದು ಇರ್ಬೋದು, ಅಥವಾ ಅಜೀರ್ಣದಿಂದ ನಿಮ್ಮ ಒಂದು ದೊಡ್ಡ ಕರುಳಿನಲ್ಲಿ ಸಮಸ್ಯೆ ಇದ್ದಾಗ ಏನಾಗುತ್ತೆ, ಈ ಒಂದು ಉತ್ತರಾಣಿ ಮತ್ತು ನಿಮಗೆ ಮೆಣಸು, ಹಿಪ್ಪಲಿ, ಶುಂಠಿ ಮತ್ತು ಅಮೃತ ಬಳ್ಳಿಯ ಒಂದು ಎಲೆಗಳದ್ದು, ಆಮೇಲೆ ನಿಮಗೆ ಬಿಲ್ಪತ್ರೆ ಎಲೆದು ಏನು ನಾವು ಮಾಡಿರ್ತೀವಲ್ವ, ಆ ಒಂದು ಕಲ್ಕನ ಮಜ್ಜಿಗೆಯಲ್ಲಿ ಹಾಕಿ ಕುಡಿದಾಗ ಏನಾಗುತ್ತೆ, ಫುಲ್ಲು ಹೊಟ್ಟೆ ಎಲ್ಲ ಕ್ಲೀನಾಗಿ, ಕರುಳುಗಳೆಲ್ಲ ಶುದ್ಧಿಯಾಗಿ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗ್ತಾ ಬರ್ತದೆ. ಇದು ಒಂದು ಭಾಗ. ಮೊದಲನೇದಾಗಿ ನಾನು ನಿಮಗೆ ಹೇಳಿದೆ, ಕೆಲವು ಆಹಾರ ಪದಾರ್ಥಗಳು ನಾರಿನಂಶ ಇಲ್ಲದಿರೋದು, ಮಾಂಸಾಹಾರಗಳ ಅತಿಯಾಗಿ ಸೇವನೆ, ಇವನ್ನ ಮಾಡೋದ್ರಿಂದ ನಮಗೆ ಪೈಲ್ಸ್ ಬರುತ್ತಲ್ವ, ಅದನ್ನೆಲ್ಲ ಬಿಟ್ಬಿಡಬೇಕು. ಬಿಟ್ಟು ಸ್ವಲ್ಪ ಜಾಸ್ತಿ ಮಲ ವಿಸರ್ಜನೆ ಸುಲಭವಾಗಿ ಆಗುವಂಥ ಮೂಲಂಗಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ನುಗ್ಗೆ ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ನಾವು ಆಹಾರದಲ್ಲಿ ಬಳಸ್ತಾ ಮಜ್ಜಿಗೆನ ನಾವು ಎಷ್ಟು ಕುಡಿತೀವಲ್ವ ಅಷ್ಟು ಬೇಗ ನಮಗೆ ಮೂಲವ್ಯಾಧಿ ಗುಣ ಆಗ್ತದೆ ಸ್ನೇಹಿತರೆ. ಸೊ ಎಷ್ಟೋ ಜನಕ್ಕೆ ಇದನ್ನು ಹೇಳಿದ್ದೆ ನಾನು, ಮಾಡಿಕೊಂಡು ಗುಣ ಆಗಿದ್ದಾರೆ. ಸೊ ಇನ್ನು ಕೆಲವರು ನಮಗೆ ಸಿಗ್ತಾ ಇಲ್ಲ, ನಮಗೆ ಪಟ್ಟಣ ಪ್ರದೇಶದಲ್ಲಿ ಇದ್ದೀವಿ, ನಮಗೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಸಮಯ ಇಲ್ಲ, ನಮಗೆ ಇದ್ರದ್ದೆಲ್ಲ ಇದು ಇಲ್ಲ, ನಿಮ್ಮ ಹತ್ರನೇ ರೆಡಿಮೇಡ್ ಔಷಧಿ ಅಂತ ಕೇಳಿ ತರಿಸ್ಕೊಂಡವ್ರು ಇದ್ದಾರೆ. ಸೊ ಅವ್ರಿಗೂ ಕೂಡ ಅಷ್ಟೇ 100ಕ್ಕೆ 100ರಷ್ಟು ಜನಕ್ಕೆ ಗುಣ ಆಗಿದೆ. ಸೊ ಈ ಒಂದು ರೆಮಿಡಿನ ನೀವು ಆದರೆ ಮಾಡ್ಕೊಳ್ಳಿ. ಸೊ ಈ ಥರದ ಪ್ರಕೃತಿ ದತ್ತವಾದಂಥ ಕೆಲವು ಗಿಡಮೂಲಿಕೆಗಳನ್ನು ಹಾಕಿ ನಾನು ಏನು ಹೇಳಿದ್ನಲ್ಲ, ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಇಂಪ್ರೂವ್ಡ್ ವರ್ಷನಲ್ಲಿ ಕೆಲವು ಹರ್ಬ್ಸ್ ಹಾಕಿ ನಾವೊಂದು ಮೂಲವ್ಯಾಧಿಗೆ ಒಂದು ಔಷಧಿಗಳ ಗಣ ಮಾಡಿರ್ತೇವೆ. ಅಂದರೆ ಒಂದು 3-4 ಥರದ್ದು ಇರುತ್ತೆ ನಿಮಗೆ. ರಾತ್ರಿ ಮಲಗಬೇಕಾದ್ರೆ ಕುಡಿಯೋಕ್ಕೆ, ಬೆಳಿಗ್ಗೆ ಮಜ್ಜಿಗೆಯಲ್ಲಿ ಕುಡಿಯೋಕ್ಕೆ, ಗುದದ್ವಾರಕ್ಕೆ ಹಚ್ಕೊಳ್ಳೋಕ್ಕೆ, ಈ ಥರದ್ದೆಲ್ಲ ನಿಮಗೆ ಔಷಧಿಗಳಿರ್ತವೆ. ಮತ್ತು ಪಥ್ಯದ್ದೊಂದು ನಿಮಗೆ ಪಟ್ಟಿ ಇರ್ತದೆ. ಅದನ್ನು ಮಾಡಿಕೊಂಡ್ರೆ ಯಾವುದೇ ಆಪ್ರೇಷನ್ ಇಲ್ಲದೆ ನಿಮ್ಮ ಗುದಗತ ಸಮಸ್ಯೆಗಳಾದ ಮೂಲವ್ಯಾಧಿ ಆಗಿರ್ಬೋದು, ಅಥವಾ ಗುದಭ್ರಂಶ ಆಗಿರ್ಬೋದು, ಅಥವಾ ಆಸನದಲ್ಲಿ ಬಿರುಕಾಗಿರ್ಬೋದು, ಅಥವಾ ಪಿಸ್ತೂಲ್ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ಸುಲಭವಾಗಿ ಪತ್ತೆ ಮಾಡಿದ್ರೆ ಖಂಡಿತವಾಗ್ಲೂ ಗುಣ ಆಗ್ತದೆ ಸ್ನೇಹಿತರೆ. ಸೊ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಅಂತ ನನ್ನ ಭಾವನೆ. ಯಾಕಂದರೆ ಸುಮಾರು ಜನ ಮಹಿಳೆಯರಿಗೆ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಳೋಕ್ಕಾಗ್ದೇ ನೋವು ತಿಂತಾ ಇರ್ತಾರೆ. ಅಂಥವ್ರಿಗೆಲ್ಲ ಉಪಯೋಗ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸಾಕಷ್ಟು ಜನರಿಗೆ ಈ ವಿಡಿಯೋನ ಹೆಚ್ಚಿಗೆ ಶೇರ್ ಮಾಡಿ.
ಮತ್ತು ನಿಮ್ಗೆ ಯಾರಿಗಾದ್ರೂ ಇದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳು ಕಾರಣಾಂತರಗಳಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನೀವು ಕೆಳಗಡೆ ತೋರಿಸ್ತಕ್ಕಂಥ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಇದ್ರ ಜೊತೆಗೆ ಇನ್ನೂ ಹಲವಾರು ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರ್ತಕ್ಕಂಥ ನಿಮಗೆ ಪ್ರಕೃತಿ ಮದ್ದು ನಮ್ಮ ಹತ್ರ ಈ ಪೈಲ್ಸ್ಗೆ ಸಿಗುತ್ತೆ ಸ್ನೇಹಿತರೆ. ನೀವು ಬೇಕಾದರೆ ಕೆಳಗಡೆ ನಂಬರ್ಗೆ ಫೋನ್ ಮಾಡಿ ವಿಷಯ ತಿಳ್ಕೊಂಡು ನೀವು ಆರ್ಡ್ರ್ ಮಾಡಿ ತರಿಸ್ಕೋಬೋದು, ಅಥವಾ ನೇರವಾಗಿ ನೀವು ನಮ್ಮ ಇರುವಂಥ ಸ್ಥಳಕ್ಕೆ ಬಂದು ನೀವು ಭೇಟಿ ಆಗ್ಬೋದು ಅಂತ ಹೇಳ್ತಾ ಈ ಒಂದು ಮನೆ ಮದ್ದನ್ನು ಬಳಸ್ಕೊಳ್ಳಿ ಅಂತ ಇನ್ನೊಮ್ಮೆ ಹೇಳ್ತಾ ಈ ಒಂದು ಸಂಚಿಕೆ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.